ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಬೆಂಗಳೂರು ನಗರ ಜಗತ್ತಿನಾದ್ಯಂತ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ಆದರೆ ಈ ವೇಗಕ್ಕೆ ಅಡ್ಡಲಾಗಿ ಮಾರಕದಂತೆ ಅಡ್ಡಿ ಉಂಟು ಮಾಡುತ್ತಿರುವುದು ನಮ್ಮ ಬೆಂಗಳೂರಿನ ರಸ್ತೆಗಳಲ್ಲಿನ ವಾಹನ ದಟ್ಟಣೆಯ ಸಮಸ್ಯೆ. ಪ್ರಸ್ತುತ ನಮ್ಮ ಬೆಂಗಳೂರು ನಗರ ಪ್ರಪಂಚದ 2ನೇ ಅತಿ ದೊಡ್ಡ ಟ್ರಾಫಿಕ್ ಕಂಜೆಷನ್ ಇರುವ ನಗರ ಎಂದು ಸರ್ವೆಗಳು ಹೇಳುತ್ತಿವೆ. ಎಷ್ಟೋ ಪ್ರಸಿದ್ಧ ಕಂಪನಿಗಳು ನಮ್ಮ ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಬೆಂಗಳೂರು ನಗರದಲ್ಲಿ ತಾವು ಮಾಡಲು ಘೋಷಿಸಿದ್ದ ಹೂಡಿಕೆಯನ್ನು ನಮ್ಮ ದೇಶದ ಬೇರೆ ನಗರಗಳಿಗೆ ವರ್ಗಾಯಿಸಿವೆ. ಇದೇ ತರದಲ್ಲಿ ನಮ್ಮ ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆಯ ಸಮಸ್ಯೆಯಿಂದಾಗಿ ಬೆಂಗಳೂರು ನಗರದಲ್ಲಿ ಹೂಡಿಕೆ ಆಗಬೇಕಿದ್ದ ಲಕ್ಷಾಂತರ ಕೋಟಿಗಳ ಮೊತ್ತದ ಹೂಡಿಕೆ ನಮ್ಮ ದೇಶದ ಇತರೆ ರಾಜ್ಯಗಳ ಪಾಲಾಗಿದೆ. ಈ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ತರುವ ನಿಟ್ಟಿನಲ್ಲಿ 2 ದಶಕಗಳ ಹಿಂದೆಯೇ ಒಂದು ರಸ್ತೆ ಯೋಜನೆಯನ್ನು ನಿರ್ಮಿಸುವುದಾಗಿ ಘೋಷಿಸಲಾಯಿತು. ಆ ಯೋಜನೆಯೇ ನಮ್ಮ ಬೆಂಗಳೂರು ನಗರದಲ್ಲಿ ಪೆರಿಫೆರಿಯಲ್ ರಿಂಗ್ ರಸ್ತೆ ನಿರ್ಮಿಸುವ ಯೋಜನೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಬೆಂಗಳೂರು ನಗರದ ಔಟರ್ ರಿಂಗ್ ರೋಡ್ ನ ಆಚೆಗೆ ಬೆಂಗಳೂರು ನಗರದ ಸುತ್ತಲೂ 116 ಕಿಲೋಮೀಟರ್ ಉದ್ದದ ಪೆರಿಫೆರಿಯಲ್ ರಿಂಗ್ ರಸ್ತೆಯನ್ನು 2 ಫೇಸ್ಗಳಲ್ಲಿ ನಿರ್ಮಿಸುವ ಘೋಷಣೆಯನ್ನು 2005ರಲ್ಲಿ ಮಾಡಿ ಈ ರಿಂಗ್ ರಸ್ತೆ ಫೇಸ್ 1ರ ನಿರ್ಮಾಣಕ್ಕೆ ಬೇಕಿರುವ 1810 ಎಕರೆ ಭೂಮಿಯನ್ನು ಅಕ್ವೈರ್ ಮಾಡುವುದಕ್ಕಾಗಿ ಫೈನಲ್ ನೋಟಿಸ್ ಅನ್ನು ಹೊರಡಿಸುತ್ತಾರೆ. ಆದರೆ ಮುಂದೆ ಈ ಯೋಜನೆಗೆ ಹಿಡಿದ ಗ್ರಹಣ ಅಷ್ಟಿಷ್ಟಲ್ಲ. 2005ರಲ್ಲಿ ಪ್ರಾರಂಭ ಆದ ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧವಾಗಿ ಭೂ ಮಾಲೀಕರು ತಮಗೆ ಸರಿಯಾದ ಪರಿಹಾರ ಮೊತ್ತ ದೊರಕುತ್ತಿಲ್ಲ ಎಂದು ನ್ಯಾಯಾಲಯದ ಮೆಟ್ಟಿಲೇರುತ್ತಾರೆ. ಅಂದಿನಿಂದ ಇಂದಿನವರೆಗೆ ಈ ಯೋಜನೆ ಕಾಗದದ ಮೇಲೆ ಉಳಿಯುತ್ತೆ ಹೊರತು ನಮ್ಮ ರಾಜ್ಯದಲ್ಲಿ ಕಳೆದ 2 ದಶಕಗಳಿಂದ ಅಧಿಕಾರ ನಡೆಸಿದ 3 ರಾಜಕೀಯ ಪಕ್ಷಗಳ ಸರ್ಕಾರಗಳು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗಲಿಲ್ಲ. ಹಲವಾರು ಬಾರಿ ಬಿಡಿಎ ಹಾಗೂ ರೈತರ ನಡುವೆ ಮಾತುಕತೆಗಳಾದರೂ ಈ ಯೋಜನೆಯನ್ನು ಪ್ರಾರಂಭಿಸುವಗಳಿಗೆ ಇನ್ನೂ ಕೂಡಿ ಬಂದಿಲ್ಲ. 2 ದಶಕಗಳ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರೈತರ ನಡುವಿನ ಸಂಘರ್ಷದಲ್ಲಿ ಯಾರು ಸೋಲಲೂ ಇಲ್ಲ, ಯಾರು ಗೆಲ್ಲಲೂ ಇಲ್ಲ. 2 ದಶಕಗಳಿಂದ ಭೂ ಮಾಲೀಕರು ತಮ್ಮ ಭೂಮಿಯನ್ನು ತಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಮಾರಲಾಗದೆ, ತಮಗೆ ಬೇಕಾದ ರೀತಿ ಅಭಿವೃದ್ಧಿಪಡಿಸಲಾಗದೆ ಸೋತರು ಇದುವರೆಗೆ ಬಿಡಿಎಗೆ ಅಥವಾ ಯಾರಿಗೂ ತಮ್ಮ ಭೂಮಿಯನ್ನು ಬಿಟ್ಟುಕೊಡದೆ ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ 2 ದಶಕಗಳಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಭೂ ಮಾಲೀಕರಿಂದ ಭೂಮಿ ಪಡೆಯಲಾಗದೆ ಸೋತರೂ ಸಹಿತ ಈ ಯೋಜನೆಯನ್ನು ಇದುವರೆಗೆ ಕೈಬಿಡದೆ ಇನ್ನೂ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ. ಇದೇ ವರ್ಷ 2026ರಲ್ಲಿ ಸ್ಥಿತಿ ಸ್ವಲ್ಪ ಬದಲಾಗಿದೆ. ನಮ್ಮ ರಾಜ್ಯ ಸರ್ಕಾರ ಈ ಯೋಜನೆಗೆ ಹೊಸ ರೂಪ ನೀಡಿ ಭೂಮಿ ಅತಿಗ್ರಹಣಕ್ಕೆ ಹೊಸ ಪರಿಹಾರ ಮೊತ್ತವನ್ನು ಘೋಷಿಸಿದೆ. ಕೆಲವು ಆಯ್ದ ಗ್ರಾಮಗಳ ಭೂಮಿಗೆ ಸರ್ಕಾರ ಪ್ರತಿ ಎಕರೆಗೆ 16 ಕೋಟಿ ಮೊತ್ತದವರೆಗೆ ಪರಿಹಾರ ಕೊಡುವುದಾಗಿ ಘೋಷಿಸಿದೆ. ಹಿಂದೆ 2008-9ರಲ್ಲಿ ಇದೇ ಭೂಮಿಗೆ ಬಿಡಿಎ ಅವರು ಘೋಷಿಸಿದ್ದ ಪರಿಹಾರ ಮೊತ್ತ ಎಕರೆಗೆ ಕೇವಲ 20 ರಿಂದ 30 ಲಕ್ಷ ಮಾತ್ರ. ಆದರೆ ಈ ರಸ್ತೆ ಸಾಗುವ ವರ್ತೂರು ಹಾಗೂ ಗುಂಜೂರು ಭಾಗದಲ್ಲಿ ಪ್ರತಿ ಎಕರೆಗೆ 15 ರಿಂದ 40 ಕೋಟಿ ಮೊತ್ತದವರೆಗೆ ಪರಿಹಾರ ಬೇಕು ಎಂದು ಈ ಭಾಗದ ರೈತರು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಉಳಿದಂತೆ ಸರ್ಕಾರವು ಈಗ ಘೋಷಿಸಿರುವ ಹೊಸ ಪರಿಹಾರದ ಪ್ಯಾಕೇಜ್ಗೆ ಹಲವಾರು ಭೂ ಮಾಲೀಕರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ನಡುವೆ ಹೊಸ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಭೂ ಮಾಲೀಕರು ಭೂಮಿಯ ಬದಲಾಗಿ ಅಭಿವೃದ್ಧಿಪಡಿಸಿದ ಭೂಮಿಯ ಪರಿಹಾರದ ಪ್ಯಾಕೇಜ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಿದ್ದಾರೆ. ತಾವು ಈ ಯೋಜನೆಗೆ ಕಳೆದುಕೊಳ್ಳುವ ಭೂಮಿಯ ಬದಲಾಗಿ ಅಭಿವೃದ್ಧಿಪಡಿಸಿದ 35% ಭೂಮಿ ಅಂದ್ರೆ 65-35 ರೇಷಿಯೋ ಭಾಗವಾಗಿ ತಮ್ಮ 1 ಎಕರೆ ಬದಲಿಗೆ ಪರಿಹಾರ ರೂಪದಲ್ಲಿ 8,385 ಸ್ಕ್ವೇರ್ ಫೀಟ್ ಅಭಿವೃದ್ಧಿಪಡಿಸಿದ ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಇದೇ ಪೆರಿಫೆರಿಯಲ್ ರಿಂಗ್ ರಸ್ತೆಯ ಪಕ್ಕದಲ್ಲಿ ಪಡೆಯುವ ಪ್ಯಾಕೇಜ್ಗೆ ಹೆಚ್ಚಿನ ಒಲವನ್ನು ತೋರಿಸುತ್ತಿದ್ದಾರೆ. ಇದೆಲ್ಲದರ ನಡುವೆ ಬಿಡಿಎ ಇನ್ನು ಕೆಲವು ತಿಂಗಳಲ್ಲಿ ಈ ರಸ್ತೆಯ ನಿರ್ಮಾಣಕ್ಕೆ ಟೆಂಡರ್ ಕರೆಯುವುದಾಗಿ ಹೇಳಿಕೊಂಡಿದೆ. ಬಿಡಿಎ ಒಂದು ಯೋಜನೆಯ ನಿರ್ಮಾಣಕ್ಕೆ ಟೆಂಡರ್ ಅನ್ನು ಕರೆಯಬೇಕಾದ್ರೆ ಆ ಯೋಜನೆಗೆ ಬೇಕಾದ 80 ಭಾಗದ ಭೂಮಿಯ ಅತಿಗ್ರಹಣ ಪೂರ್ಣ ಆಗಿರಬೇಕು ಎಂಬ ನಿಬಂಧನೆ ಇದೆ. ಆದರೆ ಈ ನಡುವೆಯ ಬೆಳವಣಿಗೆಯಲ್ಲಿ ಬಿಡಿಎ ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ನಿಬಂಧನೆಯನ್ನು 60 ಭಾಗದ ಭೂಮಿಗೆ ಇಳಿಸಬೇಕು ಎಂದು ಕೇಳಿಕೊಂಡಿದೆ. ಕಳೆದ 20 ವರ್ಷಗಳಿಂದ ಈ ಯೋಜನೆ ಪ್ರಾರಂಭವೇ ಆಗುವುದಿಲ್ಲ ಎನ್ನುವ ಮಟ್ಟಕ್ಕೆ ತಲುಪಿದ್ದ ನಮ್ಮ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರಸ್ತೆಯ ನಿರ್ಮಾಣ ಯೋಜನೆ ಮುಂದೆ ಪ್ರಾರಂಭಗೊಳ್ಳುವ ಎಲ್ಲ ಬೆಳವಣಿಗೆಯೂ ವೇಗವಾಗಿ ನಡೆಯುತ್ತಿದೆ. ಬಿಡಿಎ ಹಾಗೂ ರೈತರ ನಡುವೆ ಒಂದು ಮಟ್ಟಕ್ಕೆ ಸಮನ್ವಯ ಏರ್ಪಟ್ಟಂತೆ ಕಾಣುತ್ತದೆ. ಹಿಂದೆ ಘೋಷಣೆ ಆಗಿದ್ದ ಪೆರಿಫೆರಿಯಲ್ ರಸ್ತೆಯ ಪ್ಲಾನ್ನಲ್ಲಿ ಈಗ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಹಿಂದೆ ಇದ್ದ 100 ಮೀಟರ್ ಅಗಲದ ರಸ್ತೆ ನಿರ್ಮಾಣದ ಪ್ಲಾನ್ ಇಂದು 65 ಮೀಟರ್ ಅಗಲದ ರಸ್ತೆಗೆ ಇಳಿದಿದೆ. ಇದರಲ್ಲಿ 41 ಮೀಟರ್ ಅಗಲದ 8 ಲೇನ್ಗಳ ಮೇನ್ ಕ್ಯಾರಿಟ್ ರಸ್ತೆ ನಿರ್ಮಾಣವಾಗಲಿದ್ದು, ರಸ್ತೆಯ ನಡುವಿನಲ್ಲಿ 5 ಮೀಟರ್ ಅಗಲದ ಜಾಗವನ್ನು ಮುಂದೆ ನಮ್ಮ ಮೆಟ್ರೋ ಲೈನ್ ನ ನಿರ್ಮಾಣಕ್ಕೆ ಮೀಸಲಿಡಲಾಗುತ್ತದೆ. ರಸ್ತೆಯ ಎರಡೂ ಬದಿಯಲ್ಲಿ 9 ಮೀಟರ್ ಅಗಲದ ಸರ್ವಿಸ್ ರಸ್ತೆಯನ್ನು ನಿರ್ಮಿಸಲಾಗುತ್ತದೆ ಹಾಗೂ
ರಸ್ತೆಯ ಎಡಬದಿಯಲ್ಲಿ ಫುಟ್ಪಾತ್ಗೂ ಸಹಿತ ಜಾಗವನ್ನು ಬಿಡಲಾಗುತ್ತದೆ. ಮುಂದೆ 100 ಮೀಟರ್ಗಳಲ್ಲಿ ಉಳಿದ 35 ಮೀಟರ್ ಅಗಲದ ಜಾಗವನ್ನು ರಸ್ತೆಯ ಪಕ್ಕದಲ್ಲಿ ಕಮರ್ಷಿಯಲ್ ಜಾಗವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಈ ಭಾಗದಲ್ಲಿ ಐಟಿ ಪಾರ್ಕ್, ಮಾಲ್ ಹಾಗೂ ರೆಸ್ಟೋರೆಂಟ್ ತರದ ವಾಣಿಜ್ಯ ಉದ್ದೇಶಗಳಿಗೆ ಈ ಜಾಗಗಳನ್ನು ಹರಾಜಿನಲ್ಲಿ ಮಾರಾಟ ಮಾಡಲಾಗುವುದು. ಮುಂದೆ ಇದರಿಂದ ಬರುವ ಹಣವನ್ನು ಭೂಮಾಲೀಕರಿಗೆ ಭೂ ಪರಿಹಾರದ ಮೊತ್ತವನ್ನು ಕೊಡಲು ಹಾಗೂ ರಸ್ತೆ ನಿರ್ಮಾಣಕ್ಕೆ ಮಾಡಿದ ಸಾಲವನ್ನು ತೀರಿಸಲು ಉಪಯೋಗಿಸಲಾಗುವುದು. ನಮ್ಮ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರಸ್ತೆ ಫೇಸ್ 1 73 ಕಿಲೋಮೀಟರ್ ಉದ್ದದ 12 ಲೇನ್ಗಳ ರಸ್ತೆ ನಿರ್ಮಿಸಲು 27,000 ಕೋಟಿ ಹಣ ವೆಚ್ಚವಾಗುತ್ತದೆ ಎಂದು ಅಂದಾಜಿಸಲಾಗಿದ್ದು, ಈ 27,000 ಕೋಟಿ ಹಣದ ಪೈಕಿ 21,000 ಕೋಟಿ ಮೊತ್ತದಷ್ಟು ಹಣ ಕೇವಲ ಭೂಮಾಲೀಕರಿಗೆ ಭೂ ಪರಿಹಾರ ಕೊಡಲು ಉಪಯೋಗಿಸಲಾಗುತ್ತಿದೆ. ಈ ಯೋಜನೆಯನ್ನು ಪ್ರಾರಂಭಿಸಲು ಬಿಡಿಎ ಹುಡ್ಕೋ ಬಳಿ ಸಾಲವನ್ನು ಮಾಡುತ್ತಿದ್ದು, ಇದರ ಮಾತುಕತೆ ಅಂತಿಮ ಹಂತ ತಲುಪಿದೆ ಎಂದು ಹೇಳಲಾಗುತ್ತಿದೆ. ಈ ರಸ್ತೆ ಸಾಗುವ ಭಾಗದ 1 ಕಿಲೋಮೀಟರ್ ಅಂತರದಲ್ಲಿ ಮಾರಾಟವಾಗುವ ಪ್ರಾಪರ್ಟಿಗಳಿಗೆ 1% ಅಡಿಷನಲ್ ಸೆಸ್ ಅನ್ನು ವಿಧಿಸುವ ನಿರ್ಧಾರವನ್ನು ಸರ್ಕಾರ ಮಾಡಿದೆ. 2 ದಶಕಗಳಿಂದ ಮೂಲೆಗುಂಪಾಗಿರುವ ಈ ಯೋಜನೆಯಿಂದಾಗಿ ಬೆಂಗಳೂರಿನ ಹೊರಗಿನಿಂದಲೇ ನಗರದ ಒಳಗೆ ಬರದೆ ಹಾಗೆ ಸಾಗಿ ಹೋಗಬೇಕಿರುವ ವಾಹನಗಳು ಬೆಂಗಳೂರು ನಗರದ ಒಳಗೆ ಬಂದು ನಗರದ ಟ್ರಾಫಿಕ್ ದಟ್ಟಣೆಯನ್ನು ಹೆಚ್ಚಿಸುತ್ತಿರುವ ಕಾರಣ ಬೆಂಗಳೂರು ನಗರದ ಅಭಿವೃದ್ಧಿಗೆ ಬಹಳ ಹೊಡೆತ ಬಿದ್ದಿದೆ. ಇನ್ನು ಮುಂದಾದರೂ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆಯ ಯೋಜನೆಯ ನಿರ್ಮಾಣ ಶೀಘ್ರವಾಗಿ ಪ್ರಾರಂಭವಾದರೆ ನಮ್ಮ ಬೆಂಗಳೂರು ನಗರದ ಸುತ್ತಲೂ ಈ ರಸ್ತೆ ಸಾಗುವ ಭಾಗಗಳಲ್ಲಿ ಹೆಚ್ಚಿನ ಹೂಡಿಕೆಗಳು ಪ್ರಾರಂಭವಾಗಿ ಹೊಸ ಬಡಾವಣೆಗಳು ಹಾಗೂ ಹೊಸ ವಸತಿ ಸಂಕೀರ್ಣಗಳು ಅಭಿವೃದ್ಧಿಯಾಗಿ ಈ ಯೋಜನೆ ಬೆಂಗಳೂರಿನ ಈಗಿರುವ ಬೆಳವಣಿಗೆಯನ್ನು ದ್ವಿಗುಣಗೊಳಿಸಲಿದೆ. ಈ ಯೋಜನೆಗೆ ಭೂಮಿ ಕೊಡುತ್ತಿರುವ ಭೂಮಾಲೀಕರು ಪರಿಹಾರ ರೂಪದಲ್ಲಿ ಬಂದ ಹಣವನ್ನು ಉತ್ತಮ ಯೋಜನೆಗಳಿಗೆ ಹೂಡಿಕೆ ಮಾಡಿ ತಮ್ಮ ನಷ್ಟವನ್ನು ಸರಿತೂಗಿಸಿಕೊಳ್ಳಲಿ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಿಂತು ಹೋಗಿರುವ ಈ ರಸ್ತೆಯ ಯೋಜನೆಗೆ ಜೀವ ತಂದು ನಮ್ಮ ಬೆಂಗಳೂರಿನ ಅಭಿವೃದ್ಧಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.